ನಿಮ್ಮ ಜಗದ್ಗುರು ಶ್ರೀ ವೆಂಕಟರಾಮ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ राजाधिराज सद्गुरुनाथ महाराज की जय। जय श्री गुरुदेव दत्त। ಭಕ್ತಿಯ ಚೈತನ್ಯ ಮೂರ್ತಿ ಶ್ರೀ ಸದಾನಂದ ಬಸ್ಮೆ ಮಹಾರಾಜರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳು, ಬಸ್ಮೆ ಅಮ್ಮರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳು, ಮತ್ತು ದಳ್ವೆ ಮಹಾರಾಜರ ಪಾದ ಪದ್ಮಕ್ಕೂ ಮತ್ತು ಶಿವಾನಂದ ಮಹಾರಾಜರ ಪಾದ ಪದ್ಮಕ್ಕೂ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರು ಮಕ್ಕಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಸತ್ಸಂಗದ ಕಾರ್ಯಕ್ರಮ ಬಹಳ ಒಂದು ಶಕ್ತಿಯ ಕಾರ್ಯಕ್ರಮ. ಒಬ್ಬರು ಸದ್ಗುರುಗಳು ತನ್ನ ಗುಡಿಸಲಿನಿಂದ ಬಿಟ್ಟ ಬೇರೆ ಕಡೆ ಬೀದಿ ದೀಪದ ತಳಗ ಏನೋ ಒಂದು ಹುಡುಕಾಡಕತ್ತಿದ್ರು. ಅವರ ಶಿಷ್ಯ ಭಿಕ್ಷಾಟನೆ ಹೋಗಿದ್ರು. ಭಿಕ್ಷಾಟನೆ ಹೋಗಿ ಬರುವಂತ ಸಂದರ್ಭದೊಳಗೆ ದೂರದಿಂದ ಗುರುಗಳು ಹುಡುಕಾಡೋದನ್ನೆಲ್ಲ ನೋಡಕತ್ತಿದ್ರು ಶಿಷ್ಯ. ಇವರು ಗುರುಗಳೆಲ್ಲ ಹುಡುಕಾಡಕತ್ತಿದ್ರು. ತಾನು ಬಂದ ಗುರುಗಳ ಜೊತೆ ಕೂಡ್ಕೊಂಡ, ಅಪ್ಪಾಜಿ ಏನ್ ಹುಡುಕಾಡಕತ್ತೀರಿ ಅಂತಂದ್ರು. ಸದ್ಗುರುಗಳು, ಏನಿಲ್ಲ, ಗುಡಿಸಿನೊಳಗ ಒಂದು ವಸ್ತು ಕಳ್ಕೊಂಡಿ ಅದನ್ನ ಹುಡುಕಾಡಕತ್ತೀನಿ ಅಂತ. ಏನ್ ಕಳ್ಕೊಂಡ್ರಿ ಅಂತಂದ್ರೆ, ಇಲ್ಲ ಒಂದು ನಾನು ಸೂಜಿ ಕಳ್ಕೊಂಡಿ ಅದಕ್ಕೆ ಇಲ್ಲಿ ಹುಡುಕಾಡಕತ್ತೀನಿ ಅಂತಂದ್ರು. ಮತ್ತೆ ಶಿಷ್ಯ ಕೇಳಿದ್ರೆ, ಎಲ್ಲಿ ಕಳ್ಕೊಂಡ್ರಿ ನೀವು ಯಪ್ಪ ಅಂತಂದ್ರು. ಇಲ್ರಿ, ನಾನು ಒಳಗ ಗುಡಿಸಿನೊಳಗ ಹಾಸಿಗೆ ಮೇಲೆ ಇಟ್ಟಿದ್ನಿ, ಅದು ಅಲ್ಲಿ ದೀಪ ಇಲ್ಲ ಕತ್ಲಾಗೈತಿ, ಅಲ್ಲೇ ಕಾಣುವಂತು, ಅದಕ್ಕೆ ಇಲ್ಲಿ ಹೊರಗ ದೀಪ ಐತಿ, ಬೆಳಕು ಶುಭ್ರ ಐತಿ, ಅದಕ್ಕೆ ಇಲ್ಲಿ ಏನಾರ ಸಿಗತೈತನ ಅಂತಂದು ಹೇಳಿ ನಾನು ನೋಡಾಕತ್ತೀನಿ ಅಂತ. ಅವಾಗ ಶಿಷ್ಯಾಗ ಬಹಳ ನಗಿ ಬರ್ತೈತ್ರಿ. ಕಳೆದಿದ್ದ ವಸ್ತು ಅಲ್ಲಿ ಏನ್ಪ ಇವರು ಸದ್ಗುರುಗಳು ಇಲ್ಲಿ ಹೊರಗೆ ಹುಡುಕಾಡಕತ್ತಾರೇನು ಅಂತ ಅನ್ನೋ ಮಾತ ಅಂದ್ರು. ಅವಾಗ ಸದ್ಗುರುಗಳು ನೋಡ್ರಿ, ಬಹಳ ಜ್ಞಾನಿಗಳು, ಬಸ್ಮೆ ಮಹಾರಾಜರಂತ ಜ್ಞಾನಿಗಳು ಅವಾಗ ಒಂದು ಮಾತು ಅಂದ್ರು. ಏನಂತಂದ್ರ, ಎಲ್ಲರೂ ನಾವೆಲ್ಲ ಹಂಗಲ್ಲ, ನಮ್ಮಲ್ಲಿದ್ದನ್ನ ಬಿಟ್ಟ ಎಲ್ಲೆಲ್ಲೂ ನಾವು ಹುಡುಕಾಡ್ತೀವಿ, ಎಲ್ಲೆಲ್ಲೂ ಆನಂದವನ್ನು ಪಡೀಲಿಕ್ಕೆ ಎಲ್ಲೆಲ್ಲೋ ಹೋಗ್ತೀವಿ. ನಾವು ಶ್ರೀಮಾತೇತ್ರಕ್ಕೆ ಹೋಗ್ತೀವಿ, ಇದು ಏನೇನೋ ಆನಂದವನ್ನು ನಾವು ಪಡ್ಲಿಕ್ಕೆ ಹೋಗ್ತೀವಿ. ನಿಜವಾದ ಆನಂದವನ್ನು ಪಡೆಯುವಂತ ಸತ್ಸಂಗದ ಒಂದು ಶಕ್ತಿ ಯಾವ್ದಾದ್ರೆ ಶಿವಾನಂದ ಕುಟ್ರದ ಒಂದು ಸತ್ಸಂಗದ ಕಾರ್ಯಕ್ರಮ ಎಲ್ಲೆಲ್ಲಿ ಹುಡುಕಾಡ್ತೀವಿ ನಾವು. ಬೆಳಕನ್ನ ಮಾಡುವಂತ ಶಕ್ತಿ ಈ ಕೊಟ್ಟಿರ್ತದೆ, ಅಜ್ಞಾನವನ್ನ ಕಳೆಯುವಂತ ಶಕ್ತಿ ಈ ಸತ್ಸಂಗಕ್ಕದ. ನೋಡ್ರಿ, ನೀವು ಎಲ್ಲಾ ಭಜನಾ ಮಾಡ್ತಿರ್ತೀರಿ, ಎಷ್ಟು ಆನಂದ ಆಕತಿ, ಭಜನೆ ಕೀರ್ತನೆ ಎಷ್ಟು ಆನಂದ ಆಗ್ತದೆ. ಹಂಗ ಒಂದು ವಿಚಾರ ಹೇಳ್ಬೇಕಂತಂದ್ರ, ಭಕ್ತನಾದವನಿಗೆ ಶ್ರದ್ಧೆ ಬೇಕು. ಶ್ರದ್ಧೆ ಇರ್ಲಿಲ್ಲ ಅಂತಂದ್ರ ಅವ ಶೌಕ ಸಮಾನ. ಶ್ರದ್ಧೆ ನೀ ಎದ್ರೊಳಗೆ ಬೇಕಾದ್ರೊಳಗೆ ಇಟ್ಕೋರಿ, ಪೂಜೆ ಮಾಡೋದ್ರೊಳಗೆ ಇಟ್ಕೋರಿ, ನಿತ್ಯ ಕಾಯಕದೊಳಗೆ ಇಟ್ಕೋರಿ, ಅಥವಾ ಇನ್ಯಾವುದೋ ಸೇವೆ ಮಾಡೋದ್ರೊಳಗೆ ಇಟ್ಕೋರಿ. ನೀವು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನೀವು ಏನಾದ್ರೂ ಭಕ್ತಿ ಸದ್ಗುರುವಿನ ಸ್ಮರಣ ನೀವು ಮಾಡಿದ್ರೆ ಮಾತ್ರ ನಿಮಗೆ ಬದುಕಿನ ಉಪಯೋಗ ಆಗ್ತದ. ಇಲ್ಲಿಂದ ಪ್ರಯೋಜನ ಇಲ್ಲ ಅಂತ ಹೇಳ. ಆ ಭಕ್ತಿ ಅನ್ನುವಂಥದ್ದು ಹೆಂಗಿರ್ಬೇಕಂತಂದ್ರಿ, ಬಾಳ ಹೊಡೆದಂಗಿರ್ಬೇಕಂತ, ಗೆರೆ ಕೊರದಂಗಿರ್ಬೇಕಂತ, ಕಡ್ಡಿ ಮುರಿದಂಗಿರ್ಬೇಕ. ಆ ಸದ್ಗುರುವಿಗೆ ಅಂತ ಒಂದು ಭಕ್ತಿಯನ್ನ ಮಾಡಿದಂತ ಭಕ್ತಿ ಚೈತನ್ಯ ಮೂರ್ತಿ ಯಾರಾದ್ರಿದ್ರ ನಮ್ಮ ಸದಾನಂದ ಮಹಾರಾಜರು. ನೋಡಿ, ಸದ್ಗುರುವಿಗೆ ಹೆಂಗ ಅವ್ರ ಜೀವನ ಚರಿತ್ರೆಯನ್ನು ಓದಿದಾಗ ಹೆಂಗ ಅನಿಸ್ತದ. ಭಾಗವತ್ ಜೀವನ ಅಂತಂದ್ರೆ ಬರ್ತದೆ. ಭಾಗವತ್ ಜೀವನ ಅಂತಂದ್ರ ಸಂಸಾರದಲ್ಲಿ ಇದ್ದುಕೊಂಡು ತನ್ನನ್ನ ಅರ್ಥ ಮಾಡ್ಕೊಂಡು ಭಗವಂತನನ್ನ ಸ್ಮರಣೆ, ಸದ್ಗುರುವಿನ ಸ್ಮರಣೆಯನ್ನ ತನ್ನ ಜೊತೆ ಮತ್ತು ತನ್ನ ಬೆಳಗಕ್ಕೂ ಉಣಿಸುವಂತ ಒಂದು ಮಹಾನುಭಾವರ ಜೀವನವನ್ನ ಭಾಗವತ್ ಜೀವನ ಅಂತಾರೋ. ಆ ಭಾಗವತ್ ಜೀವನ ನಮ್ಮ ಬಸ್ಮೆ ಮಹಾರಾಜರ ಜೀವನ ಅಂತಾರೆ. ಬಹಳ ನಮ್ಗೆ ಅಭಿಮಾನ ಅವರ ಜೀವನ ಚರಿತ್ರೆ ಗುಡಿಸಿನೊಳಗ ಒಂದು ಸತ್ಸಂಗದ ಕಾರ್ಯಕ್ರಮ ಆಗ್ಬೇಕಾದ್ರ ಸಾಮಾನ್ಯ ಆಗಿಲ್ಲ. ಅವರು ಪಟ್ಟಿರ್ತಕ್ಕಂಥ ಶ್ರಮ,
ಅವರಲ್ಲಿ ಇರ್ತಕ್ಕಂತಹ ಆ ಆಧ್ಯಾತ್ಮಿಕ ಜಾಗೃತಿ ಎಷ್ಟು ಶಬ್ದಗಳನ್ನ ಬಳಸಿದ್ರು ನಾವು ಕಡಿಮೆ ಅದ. ಅವರು ಸಣ್ಣ ವಯಸ್ಸಿನ ಒಳಗ ತಮ್ಮ 18 ವರ್ಷ ಇರಬಹುದು ಅವತ್ತಿನ ಸಂದರ್ಭದೊಳಗ ಅವ್ರಿಗೆ ಜಾಗೃತಿ ಆಯ್ತು. ದತ್ತಾತ್ರೇಯ ಫೋಟೋ ತಗೊಂಡು ಬಂದ್ರು, ಮನೆಯೊಳಗ ಕಾರ್ಯಕ್ರಮವನ್ನ ನಡೆಸಾಕತ್ರು. ನಿಮ್ಗೆಲ್ಲ ಅದ ಚರಿತ್ರೆ ಒಳಗೆ ಮುಂದೆ ಹೋಗಿ ಏನಾಯ್ತಪ್ಪ ಅಂತಂದ್ರೆ ಒಬ್ರು ಸದ್ಗುರುಗಳು ಬೇಕಂದ್ರೆ ಪ್ರತಿಯೊಬ್ಬರಿಗೂ ಒಬ್ರು ಗುರುಗಳು ಬೇಕು, ಪ್ರತಿಯೊಬ್ಬರಿಗೂ ಅಂಧಕಾರಣ ಕಳೆಯುವಂತ ಒಬ್ಬ ಸದ್ಗುರುಗಳು ಬೇಕು. ಅದಕ್ಕೆ ಇವ್ರಿಗೆ ನಮ್ಮ ಒಬ್ರು ಹಿರಿಯ ಮಹಾನುಭಾವರು ಹೆಂಗ್ ದಳ್ವೆ ಮಹಾರಾಜರಲ್ಲ, ಇಂಥ ಮಹಾರಾಜರು ಅವರ ಹಿರಿಯರಾಗಿರ್ತಕ್ಕಂಥ ಸದಾನಂದ ಬಸ್ಮೆ ಮಹಾರಾಜರಿಗಿಂತ ಗುರುಲಿಂಗಪ್ಪ ಪಾವಟಿ ಅನ್ನುವಂತ ಆ ಮಹಾನುಭಾವರು ಒಂದು ಮಾರ್ಗದರ್ಶನ ಕೊಟ್ಟರು. ಏನಿಲ್ಲ, ನೀವು ಇದಕ್ಕೆಲ್ಲ ನೀವು ಭಕ್ತಿ ಮಾಡಾಕ್ತೀರಿ, ನಿಮ್ಗೆ ಶಕ್ತಿ ಕೊಡುವಂತ ಕೆಲಸ ಒಬ್ಬ ಸದ್ಗುರುವಿನೊಂದು ಆಗ್ತದ. ಅದು ಏನಪ್ಪ ಅಂತಂದ್ರ ಜಮಖಂಡಿ ಒಳಗ ನಿಂಬರ್ಗಿ ಮನೆಯಲ್ಲಿ ಆ ಸದ್ಗುರುಗಳು ಬರ್ತಾರೆ. ಆ ಸದ್ಗುರುಗಳು ಯಾರಪ್ಪ ಅಂತಂದ್ರ ಕುಬಗಟ್ಟಿ ರಂಗರಾವ್ ಮಹಾರಾಜರು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ನೋಡ್ರಿ, ಅವತ್ತಿನ ಸಂದರ್ಭದಾಗ ಬಸ್ಮೆ ಮಹಾರಾಜರ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂತಂದ್ರ ಕಿತ್ತು ತಿನ್ನುವ ಬಡತನ, ಕೈಯಾಗ ಬಚ್ಚಾರ್ಜ್ ಇಲ್ಲ, ಏನಾರೇ ಮಾಡ್ಕೊಂಡ ಏನಾರೇ ಮಾಡ್ಬೇಕಪ್ಪ ಅಂತಂದ್ರ ಪರಿಸ್ಥಿತಿ ಕಠೋರ. ಜಮಖಂಡಿಗೆ ಹೋಗ್ಬೇಕ್ರಿ, ಆಸೆ ಸದ್ಗುರುವಿನ ದರ್ಶನ ಮಾಡ್ಬೇಕು ಅನ್ನುವಂತ ಆಸೆ, ಮಹದಾಸೆ, ಹೋಗ್ಲಿಕ್ಕೆ ಬಚ್ಚಾರ್ಜ್ ಇಲ್ಲ. ಹೆಂಗ್ ಮಾಡ್ಬೇಕು? ಅಂತ ಒಂದು ಸಂದರ್ಭದೊಳಗ ಅವರ ತಮ್ಮನಾಗಿರ್ತಕ್ಕಂತಹ ಜ್ಞಾನದೇವರು ಜೊತೆ ಸೈಕಲ್ ಮೇಲೆ ಜಮಖಂಡಿಗೆ ಹೋಗಿ ಸದ್ಗುರುಗಳ ದರ್ಶನ ಮಾಡ್ತಾರಂದ್ರೆ ಎಂತ ಭಕ್ತಿ ಇರ್ಬೇಕು, ಎಂತ ಭಕ್ತಿ ಇರ್ಬೇಕು. ಸೈಕಲ್ ಮೇಲೆ ಜಮಖಂಡಿಗೆ ಹೋಗಿ ಸದ್ಗುರುಗಳಿಗೆ ದರ್ಶನ ಮಾಡಿದ್ರು ಕೂಡ ಅವ್ರಿಗೆ ಏನಪ್ಪ ಅಂತಂದ್ರ ಸದ್ಗುರುವಿನ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಆಗ್ಲಿಲ್ಲ. ದುಡುಕಿ ಬೇಕಲ್ಲ. ಬಸ್ಮೆ ಮಹಾರಾಜರು ಅಲ್ಲಿ ಆಗಲಿಲ್ಲ ಅಂತಂದ್ರು ಅವ್ರಿಗೆ ಏನಾಗಿತ್ತಪ್ಪ ಅಂತಂದ್ರ ಸಂತರ ಸಂಘ ಸಿಕ್ತರಿ. ಬಸ್ಮೆ ಮಹಾರಾಜರಿಗೆ ಸಂತರ ಸಂಘ ಸಿಕ್ತು, ಒಂದು ಸಂಘ ಸಿಕ್ತು. ನಂತರ ಬಸ್ಮೆ ಮಹಾರಾಜರು ಏನ್ ಮಾಡಿದ್ರಪ್ಪ ಅಂತಂದ್ರ ಅವರ ಆಶೀರ್ವಾದ, ಸದ್ಗುರುವಿನ ಆಶೀರ್ವಾದ ನೋಡಿ ಎಲ್ಲೆಲ್ಲಿ ಒಯ್ದಿತ್ತಂತಂದ್ರ ಅದನ್ನ ಎಷ್ಟು ಹೇಳಿದ್ರು ಕಡಿಮೆ. ಅವರು ಮೃದಂಗವನ್ನ ಬಾರಿಸ್ತಿದ್ರು. ಮೃದಂಗವನ್ನ ಬಾರಿಸುವಂತ ನೋಡಿ ಸಂಗೀತ ಅಂದ ಕೂಡಲೇ ಮುಗಿದು ಹೋದ್ರೆ ಎಲ್ಲರಿಗೆ ಆನಂದನ ಪರಮಾನಂದ. ಈ ವಸ್ತು ಈ ಶಬ್ದ ಬರಂಗಿಲ್ಲ. ನಂತರ ವಾರ್ಕರಿ ಭಜನೆ ಒಳಗ ಈ ಪಟ್ರಾಪುರ ದಿಂಡಿ ಒಳಗ ಮಾಡ್ತಿರ್ತಾರ ನೋಡ್ರಿ, ಆ ಆನಂದ ಪರಬ್ರಹ್ಮ ಆನಂದ ಅದರೊಳಗೆ ಇವರು ಮಾಡ್ತಾ ಬಾದರು. ಯಾರೀ ಬಸ್ಮೆ ಮಹಾರಾಜ ಬಹಳ ಆನಂದ ಆಗಾಕಿತ್ತು, ಬಹಳ ಸಂತೋಷ ಆಗಾಕಿತ್ತು, ಸಂತರ ಸಂಘ ಆಗಾಕಿತ್ತು. ಅವ್ರ ಮನಸ್ಸಿನಾಗ ಒಂದು ಆಸೆ ಬೇಕು, ಪಂಡ್ರಾಪುರ ದಿಂಡಿಗೆ ಹೋಗ್ಬೇಕು, ನಾನು ಪಂಡ್ರಾಪುರದ ಆ ದಿವ್ಯ ದರ್ಶನ ವಿಠಲನ ದರ್ಶನ ಮಾಡ್ಕೋಬೇಕು ಅನ್ನುವಂತ ಭಾವ ಬಸ್ಮೆ ಮಹಾರಾಜರಿಗೆ ಬಂತು. ಅವಾಗ ನೋಡಿ, ಎಲ್ಲಾ ಬಡತನದ ಮಧ್ಯದೊಳಗೆ ಇವತ್ತು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋದು ಬಹಳ ಕಷ್ಟ ಅದ. ಯಾಕಂತಂದ್ರೆ ಆ ಬಡತನ ಬಹಳ ಅಂದ್ರೆ ಬಹಳ ಕಷ್ಟ. ಬಡತನ ಇದ್ರು ಇವರು ಭಕ್ತಿ ಬೆಳಲಿಲ್ಲ ಅನ್ನಕ್ಕೆ ಬಸವ ಮಹಾರಾಜರನ್ನ ಒಂದು ಉದಾಹರಣೆ. ಮುಂದೆ ಅವರಿಗೆ ಒಬ್ಬರು ಶರಣರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಯಲ್ಲಪ್ಪ ರಾವಳ ಅನ್ನುವಂತ ಶರಣರು ಅವ್ರನ್ನ ಪಂಡ್ರಾಪುರ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಿದ್ರು. ಇವರು ಯಲ್ಲಪ್ಪ ರಾವಳ ಅವರು ಕುಡ್ಕೊಂಡು ಪಂಡ್ರಾಪುರ ಆದ್ರು. ಪಂಡ್ರಾಪುರದ ವಿಠಲನ ದರ್ಶನ ಮಾಡಿದ ಅಂತ ನೋಡ್ರಿ, ಅಲ್ಲಿ ಇರ್ತಕ್ಕಂತ ಸಂಘವನ್ನು ನೋಡಿದ್ರು, ಸತ್ಸಂಗವನ್ನು ನೋಡಿದ್ರು, ಭಜನೆ ನೋಡಿದ್ರು, ಭಕ್ತಿ ನೋಡಿದ್ರು. ಅವ್ರ ಮನಸ್ಸಿಗಿಷ್ಟ ಆನಂದ ಆಯ್ತ. ಅವ್ರು ಅಲ್ಲೇ ಒಂದು ಘೋಷಣೆ ಮಾಡ್ಕೊಂಡ್ಬಿಟ್ರು, ಮನಸ್ಸಿನಾಗ ಸಂಕಲ್ಪ ಮಾಡ್ಕೊಂಡ್ಬಿಟ್ರು, ಇನ್ನು ಮುಂದೆ ನಾನು ಮುಂದಿನ ವರ್ಷ ಬರ್ಬೇಕಾದ್ರೆ ನನ್ನ ಪರಿವಾರದ ಜೊತೆ ಅವರು ಮನೆಗೆ ಬಂದ ಕೂಡಲೇ ಮೊದಲ ಕೆಲಸ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಸತ್ಸಂಗದ ಕಾರ್ಯಕ್ರಮವನ್ನ ಯಥಾ ಪ್ರಕಾರ ಮಾಡಿ ಕೂಡ ಅದರ ಅನುಭವವನ್ನು ಉಳಿಸ್ಬೇಕು ಅನ್ನುವಂತ ಮಹಾ ಇಚ್ಛೆ, ಮಹಾಸಂಕಲ್ಪ ಇಟ್ಕೊಂಡ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ದೇವಸ್ಥಾನದಾಗ ಸತ್ಸಂಗವನ್ನ ಶುರು ಮಾಡಿದ್ರು. ಅಲ್ಲಿನಿಂದ ಈ ಸತ್ಸಂಗ ಏನಪ್ಪ ಅಂತಂದ್ರ ನಿರಂತರವಾಗಿ ಸಾಗಿ ನೀಡಾಕತೈತಿ. ಇವತ್ತು ಶಿವಾನಂದರ ಮಹಾರಾಜರ ಒಂದು ಉಪಸ್ಥಿತಿ ಒಳಗ ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಡೆಯಾಕತೈತಿ. ಶಿವಾನಂದರ ಮಹಾರಾಜರ
ಬಸವ ಮಹಾರಾಜರ ಆಶೀರ್ವಾದ ಯಾವತ್ತು ಅದ, ಸದ್ಗುರುಗಳು ಎಲ್ಲ ಆಶೀರ್ವಾದ ಇವ್ರಿಗದ. ನಿರಂತರವಾಗಿ ಸತ್ಸಂಗ ಸಾಗಲಿ. ನಮಗೂ ಎಲ್ಲ ಈ ಸತ್ಸಂಗದಿಂದ ಬಹಳ ಆನಂದ ಆಗ್ತದ. ಏನಾದ್ರೂ ಒಂದು ಶಕ್ತಿ ಇತ್ತಪ್ಪ ಅಂತಂದ್ರ, ನಮಗ ರೋಗ ರುಜಿನ ಹೋಗ್ತಪ್ಪ ಅಂತಂದ್ರ ಅದು ಸತ್ಸಂಗದಿಂದ ಮಾತ್ರ ಸಾಧ್ಯ. ಅದು ಬಸವ ಮಹಾರಾಜರು ನಮಗೆ ಅದನ್ನು ದಯಪಾಲಿಸಾಕತ್ತಾರೋ, ಅವರ ಕಾಣದ ರೂಪದಾಗ ನಮಗೆಲ್ಲ ಅನುಭವವನ್ನು ಮುಗಿಸಾಕತ್ತಾರೋ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳಿಗೆ ಮಂಗಲ ಹೇಳ್ತೇನೆ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ